ನಮಸ್ಕಾರ ಸ್ನೇಹಿತರೆ, ನಿಮಗೆ ಗೊತ್ತಾ ಮ್ಯಾಗಿಯನ್ನು ಫ್ಯಾಕ್ಟರಿಯಿಂದ ಹಿಡಿದು ನಿಮ್ಮ ಮನೆವರೆಗೆ ತಲುಪಲು ಯಾವ ಯಾವ ರಸ್ತೆಯಿಂದ ಹಾದು ಹೋಗಬೇಕೆಂದು? ಮತ್ತು ನಿಮಗೆ ಗೊತ್ತಾ, ನೀವು ಅಷ್ಟೊಂದು ಇಷ್ಟಪಟ್ಟು ತಿನ್ನುವ ಪೊಟೆಟೊ ಚಿಪ್ಸ್ ಅನ್ನು ವಾಸ್ತವವಾಗಿ ಆಲೂಗಡ್ಡೆಯನ್ನು ಕಟ್ ಮಾಡಿ ಮಾಡುವುದೇ ಅಲ್ಲ, ಬದಲಾಗಿ ಅದನ್ನು ಮಾಡುವ ವಿಧಾನ ಬೇರೆನೇ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು. ಏಕೆಂದರೆ ಇವತ್ತು ನಾವು ಪ್ರತಿನಿತ್ಯ ಸೇವಿಸುವ ವಸ್ತುವನ್ನು ಫ್ಯಾಕ್ಟರಿಯಲ್ಲಿ ಶುರುವಿಂದ ಕೊನೆವರೆಗೂ ಮಾಡುವ ಪ್ರೊಸೆಸ್ ಅನ್ನು ತೋರಿಸಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ನಮ್ಮ ಟೇಸ್ಟಿ ವಿಡಿಯೋ. ಕ್ಯಾಂಡಿ ಬಾರ್. ಸ್ನೇಹಿತರೆ, ನೀವು 5 ಸ್ಟಾರ್ ನಂತಹ ಚಾಕ್ಲೇಟ್ಸ್ನ ಅಡ್ವರ್ಟೈಸ್ಮೆಂಟ್ ಅನ್ನು ಖಂಡಿತ ನೋಡೇ ಇರ್ತೀರಾ ಅಥವಾ ತಿಂದಿರ್ತೀರಾ. ಆದರೆ ಬಹುಶಃ ನಿಮಗೆ ಇದು ಗೊತ್ತಿರಲಿಕ್ಕಿಲ್ಲ, ಅಷ್ಟಕ್ಕೂ ಇದನ್ನೆಲ್ಲ ಫ್ಯಾಕ್ಟರಿಯಲ್ಲಿ ಹೇಗೆ ಮಾಡ್ತಾರೆ ಎಂದು. ಇದನ್ನು ಮಾಡಲು ಶುಗರ್, ಕೊಕೊನಟ್ ಆಯಿಲ್, ಕಾಟನ್ ಸಿರಪ್ ಮತ್ತು ಮೊಲೆಸಿಸ್ ಅನ್ನು ಉಪಯೋಗಿಸ್ತಾರೆ ಮತ್ತು ಇವನ್ನೆಲ್ಲ ಮಿಕ್ಸ್ ಮಾಡಿ 8 ರಿಂದ 10 ನಿಮಿಷಗಳವರೆಗೆ ಬಿಸಿ ಮಾಡ್ತಾರೆ. ನಂತರ ಅದನ್ನು ದೊಡ್ಡ ಪಾತ್ರೆಗೆ ಹಾಕಲಾಗುತ್ತದೆ ಮತ್ತು ಹಿಂದಿನ ಬಾರಿ ಉಳಿದ ಕ್ಯಾಂಡಿಯನ್ನು ಇದರೊಂದಿಗೆ ಹಾಕಿ ಮಿಕ್ಸ್ ಮಾಡಲಾಗುತ್ತದೆ. ನಂತರ ಈ ಮಿಶ್ರಣವನ್ನು ದೊಡ್ಡ ಸ್ಟೀಲ್ನ ಪ್ಲಾಟ್ಫಾರ್ಮ್ಗೆ ಹಾಕಿ ಪರಸ್ಪರ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತದೆ. ನಂತರ ಇದನ್ನು ಸ್ಟ್ರೆಚರ್ ಮಿಷಿನ್ಗೆ ಹಾಕಲಾಗುತ್ತದೆ. ಅದು ಒಂದು 5 ನಿಮಿಷಗಳವರೆಗೆ ಸ್ಟ್ರೆಚ್ ಮಾಡುತ್ತದೆ. ನಂತರ ಬಿಸಿ ಪೀನಟ್ ಬಟರ್ ಅನ್ನು ಈ ಕ್ಯಾಂಡಿ ಲೇಯರ್ಗೆ ಸರಿಯಾಗಿ ಹಾಕಲಾಗುತ್ತದೆ. ಮೊದಲು ಇದನ್ನು ದೊಡ್ಡ ದೊಡ್ಡ ಗಾತ್ರದಲ್ಲಿ ಮಾಡಲಾಗುತ್ತದೆ. ನಂತರ ಅದು ಮುಂದೆ ಸಾಗಿ ಚಾಕ್ಲೇಟ್ ಬಾರ್ನ ಸೈಜ್ನಷ್ಟು ಆಗುತ್ತದೆ. ನಂತರ ಬೇರೆ ಮಿಷಿನ್ ಪ್ರತಿ 5 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡುತ್ತದೆ. ನಂತರ ಈ ಹಾಟ್ ಚಾಕ್ಲೇಟ್ ಅನ್ನು ಕನ್ವೇಯರ್ ಬೆಲ್ಟ್ ನ ಸಹಾಯದಿಂದ ಕೆಳಗಡೆ ಕಳುಹಿಸಲಾಗುತ್ತದೆ. ನಂತರ ಪ್ಯಾಕ್ ಮಾಡುವ ಮಿಷಿನ್ ಪ್ಲಾಸ್ಟಿಕ್ ಅವರಲ್ಲಿ ಒಂದೊಂದಾಗಿ ಪ್ಯಾಕ್ ಮಾಡಿ ಸೀಲ್ ಮಾಡುತ್ತದೆ. ಸೀಲ್ ಮಾಡಿದ ನಂತರ ಇದನ್ನು ದೊಡ್ಡ ದೊಡ್ಡ ಬಾಕ್ಸ್ಗೆ ಹಾಕಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ. ಹಾಟ್ ಡಾಗ್. ಸ್ನೇಹಿತರೆ, ಹಾಟ್ ಡಾಗ್ನ ಬಗ್ಗೆ ತಿಳಿಯುವ ಮುನ್ನ ನೀವೇನಾದರೂ ವಿಡಿಯೋಗೆ ಲೈಕ್ ಮಾಡದಿದ್ದರೆ ಇವಾಗಲೇ ಖಂಡಿತ ಲೈಕ್ ಮಾಡಿ. ಸ್ನೇಹಿತರೆ, ಹಾಟ್ ಡಾಗ್ ಇದರ ಹೆಸರು ನೀವು ಯಾವಾಗಲಾದರೂ ಖಂಡಿತ ಕೇಳೇ ಇರ್ತೀರಾ. ಬಹುಶಃ ಇದನ್ನು ನೀವು ತಿಂದು ಕೂಡ ಇರಬಹುದು. ಸ್ನೇಹಿತರೆ, ಈ ವಸ್ತುವಿನಿಂದ ಮಾಡಿದ ಪ್ರಾಡಕ್ಟ್ ಅಮೆರಿಕಾದಲ್ಲಿ ತುಂಬಾನೇ ಫೇಮಸ್ ಆಗಿರುತ್ತೆ. ಸೊ ಬನ್ನಿ ಈ ಹಾಟ್ ಡಾಗ್ ಅನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಮೊದಲನೆಯದಾಗಿ ಹಸಿ ಮಾಂಸವನ್ನು ಒಂದು ಗ್ರೈಂಡರ್ಗೆ ಹಾಕಲಾಗುತ್ತದೆ. ಅದು ಇದನ್ನು ಮಿಕ್ಸ್ ಮಾಡಿ ಹೊರಗಡೆ ದೂಡುತ್ತದೆ. ನಂತರ ಇದಕ್ಕೆ ಉಪ್ಪು, ಗ್ರೌಂಡ್ ನಟ್ ಮತ್ತು ಮೈದಾವನ್ನು ಸೇರಿಸಲಾಗುತ್ತದೆ. ನಂತರ ಇದಕ್ಕೆ ನೀರನ್ನು ಹಾಕಲಾಗುತ್ತದೆ. ನಂತರ ಇದು ಥೈಲಾಯ್ಡ್ ಪೇಸ್ಟ್ ಆಗಿ ಬದಲಾಗಬೇಕೆಂದು ಕಾರ್ನ್ ಸಿರಪ್ ಅನ್ನು ಹಾಕಲಾಗುತ್ತದೆ. ನಂತರ ಅದನ್ನು ಒಂದು ಮೆಷಿನ್ನ ಮೂಲಕ ಕಳುಹಿಸಲಾಗುತ್ತದೆ. ಅದು ಆ ಪೇಸ್ಟ್ ಅನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಮಾಡಿ ಅದನ್ನು ಪ್ರತಿ 5 ಇಂಚಿನಲ್ಲಿ ಮಡಚಿ ಕಳುಹಿಸುತ್ತದೆ. ಈ ಪ್ರೋಸೆಸ್ ಅಷ್ಟೊಂದು ಸ್ಪೀಡ್ ಆಗಿರುತ್ತೆ ಅಂದ್ರೆ ಈ ಮಿಷಿನ್ ಕೇವಲ ನಿಮಿಷಗಳಲ್ಲಿ ಸಾವಿರಾರು ಹಾಟ್ ಡಾಗ್ ಅನ್ನು ಮಾಡುತ್ತದೆ. ನಂತರ ಈ ದೊಡ್ಡ ದೊಡ್ಡ ಶೀಟ್ ಅನ್ನು ಒಂದು ಬೇರೆ ಮಿಷಿನ್ಗೆ ಹಾಕಲಾಗುತ್ತದೆ. ನಂತರ ಇದನ್ನು ಬಿಸಿ ನೀರಿನಿಂದ ತೊಳೆಯಲಾಗುತ್ತದೆ ಮತ್ತು ಅಲ್ಲಿಯೇ ಬೇಯಿಸಲಾಗುತ್ತದೆ. ನಂತರ ಇದರ ಮೇಲೆ ಇರುವ ಪ್ಲಾಸ್ಟಿಕ್ ಕವರ್ ಅನ್ನು ತೆಗೆಯಲಾಗುತ್ತದೆ. ಪ್ಲಾಸ್ಟಿಕ್ ಕವರ್ ಅನ್ನು ತೆಗೆದ ನಂತರ ಇದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ. ಪೊಟ್ಯಾಟೊ ಚಿಪ್ಸ್. ನೋಡಿ ಫ್ರೆಂಡ್ಸ್, ಇದೇನು ಸಾಧಾರಣ ಆಲೂಗಡ್ಡೆ ಅಲ್ಲ. ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಈ ಕಂಪನಿಯಲ್ಲಿ ಮಾಡುವ ಪೊಟ್ಯಾಟೊ ಚಿಪ್ಸ್ ಅಷ್ಟೊಂದು ಸರಿಯಾದ ಆಕಾರದಲ್ಲಿ ಹೇಗೆ ಇರುತ್ತದೆ ಎಂದು? ಇದರ ಸೀಕ್ರೆಟ್ ಅನ್ನು ತಿಳಿಯೋಣ ಬನ್ನಿ. ವಾಸ್ತವವಾಗಿ ಇದಕ್ಕೆ ಆಲೂಗಡ್ಡೆಯನ್ನು ಬಳಸದೆ ಪೊಟ್ಯಾಟೊ ಸ್ಟಾರ್ಚ್ ಅನ್ನ ಬಳಸ್ತಾರೆ. ಈ ಪೊಟ್ಯಾಟೊ ಸ್ಟಾರ್ಚ್ ವಾಸ್ತವವಾಗಿ ಆಲೂಗಡ್ಡೆಯನ್ನು ಬೇಯಿಸಿ ಅದನ್ನು ಪುಡಿ ಮಾಡಿ ಮಾಡುತ್ತಾರೆ. ಈ ಪರ್ಫೆಕ್ಟ್ ಚಿಪ್ಸ್ ಮಾಡಲು ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ತಾರೆ. ನಂತರ ಇದನ್ನು ಕಾಣುತ್ತದೆ. ಸೊ ಫ್ರೆಂಡ್ಸ್, ಇವಾಗ ಬರುತ್ತೆ ನಿಮ್ಮ ಫೇವರೆಟ್ ಮ್ಯಾಗಿಯ ತಯಾರಿಕೆ. ಸ್ನೇಹಿತರೆ, ಈ ಕಂಪನಿ ನಿಮಗೆ ಕೇವಲ 2 ನಿಮಿಷದಲ್ಲಿ ಮ್ಯಾಗಿ ತಯಾರಿಸಬಹುದೆಂದು ಹೇಳುತ್ತದೆ. ಆದರೆ ನಮಗೆ ನೀವು 2 ನಿಮಿಷದಲ್ಲಿ ಮ್ಯಾಗಿ ತಯಾರಿಸ್ತೀರಾ ಎಂದು ಅನಿಸುವುದಿಲ್ಲ. ಆದರೆ ನೀವು 2 ನಿಮಿಷದಲ್ಲಿ ಮ್ಯಾಗಿಯನ್ನು ತಯಾರಿಸ್ತೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಏಕೆಂದರೆ ನಮಗೂ ಗೊತ್ತಾಗಲಿ ಎಷ್ಟು ಜನ ತಮ್ಮ ಮ್ಯಾಗಿಯನ್ನು ಕೇವಲ 2 ನಿಮಿಷದಲ್ಲಿ ಮಾಡ್ತೀರಾ ಎಂದು. ಇದಿಷ್ಟು ಮ್ಯಾಗಿಯನ್ನು ಬಾಯ್ಲ್ ಮಾಡುವ ವಿಷಯ. ಆದರೆ ನಿಮಗೆ ಗೊತ್ತಾ, ಮ್ಯಾಗಿಯನ್ನು ಫ್ಯಾಕ್ಟರಿಯಿಂದ ಹಿಡಿದು ತಮ್ಮ ಮನೆವರೆಗೂ ತಲುಪಲು ಯಾವ ಯಾವ ರಸ್ತೆಯಿಂದ ಹಾದು ಹೋಗಬೇಕೆಂದು? ಸೊ ಬನ್ನಿ ತಿಳಿಯೋಣ. ಮೊದಲು ಆಟ, ಮೈದಾ, ನೀರು ಮತ್ತು ಕೆಲವು ತರಹದ ಕೆಮಿಕಲ್ ಅನ್ನು ಒಂದು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಲಾಗುತ್ತದೆ. ನಂತರ ಇದನ್ನು ಒಂದು ಚೇಂಬರ್ಗೆ ಹಾಕಿ ದೂಡಲಾಗುತ್ತದೆ. ನಂತರ ಇವುಗಳನ್ನು 2 ಬೇಲನ್ನ ನಡುವಿಂದ ಕಳುಹಿಸಲಾಗುತ್ತದೆ. ಇದರಲ್ಲಿ ಇದರ ಜಿಗ್ಜಾಗ್ ಶೇಪ್ ನ ಶೀಟ್ ತಯಾರಾಗುತ್ತದೆ. ನಂತರ ಇದರ ಶೀಟ್ ಅನ್ನು ಇನ್ನೂ ಕೆಲವು ಬೇಲನ್ಗಳ ಮೂಲಕ ಕಳುಹಿಸಲಾಗುತ್ತದೆ. ಇದರಿಂದ ಶೀಟ್ ಇನ್ನೂ ತೆಳುವಾಗುತ್ತಾ ಹೋಗುತ್ತದೆ. ನಂತರ ಈ ಮಿಷಿನ್ ನ ಕೊನೆಯಲ್ಲಿ ಈ ಶೀಟ್ ಅನ್ನು ನೂಡಲ್ಸ್ ನ ಆಕಾರದಲ್ಲಿ ಕಟ್ ಮಾಡಲಾಗುತ್ತದೆ. ಇಲ್ಲಿ ಇದರಲ್ಲಿ ಅಳವಡಿಸಿದ ಕಟರ್ ಈ ನೂಡಲ್ಸ್ ಅನ್ನು ಸರಿಸಮ ಆಕಾರದಲ್ಲಿ ಕಟ್ ಮಾಡುತ್ತದೆ. ನಂತರ ಕನ್ವೇಯರ್ ಬೆಲ್ಟ್ ನಿಂದ ಮುಂದಿನ ಬೇರೆ ಮಿಷಿನ್ಗೆ ಹಾಕಲಾಗುತ್ತದೆ. ಅಲ್ಲಿ ಅಳವಡಿಸಿದ ಕಟರ್ಗಳು ಪ್ಯಾಕೆಟ್ಗೆ ಹಾಕಲಾಗುವಷ್ಟು ಉದ್ದ ಮತ್ತು ಅಗಲವಾಗಿ ಕಟ್ ಮಾಡುತ್ತದೆ. ನಂತರ ನೂಡಲ್ಸ್ ಒಣಗಿದ ನಂತರ ಪ್ಯಾಕೆಟ್ಗೆ ಹಾಕಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ತಲುಪಲು ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ. ಇದಾಗಿದೆ ಈ ಎಲ್ಲ ವಸ್ತುಗಳ ಪ್ರಯಾಣ. ನಿಮಗೆ ಈ ಪ್ರಯಾಣ ಇಷ್ಟವಾದರೆ ಖಂಡಿತ ಈ ವಿಡಿಯೋಗೆ ಲೈಕ್ ಮಾಡಿ. ಏಕೆಂದರೆ ನಮಗೆ ಈ ಮಾಹಿತಿಯನ್ನು ನಿಮ್ಮಲ್ಲಿ ತಲುಪಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಮತ್ತು ಹೀಗೆ ನೀವು ಇಂಟ್ರೆಸ್ಟಿಂಗ್ ಆ್ಯಂಡ್ ನಾಲೆಡ್ಜೇಬಲ್ ವಿಡಿಯೋವನ್ನು ನೋಡಲು ಇಷ್ಟಪಟ್ಟರೆ ನಮ್ಮ ಚಾನೆಲ್ ಅನ್ನು ಖಂಡಿತ
ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಬಾ.